ಹಂಗಲ್ಲ. ಹಾಯ್ ಗೈಸ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ತಮ್ಮ ಫಸ್ಟ್ ಟೈಮ್ ನನ್ನ ತಮ್ಮ ಯೂಟ್ಯೂಬ್ ಬ್ಲಾಗಿಗೆ ಬಂದಿದ್ದಾನೆ. ನಾನು ನನ್ನ ತಮ್ಮ ಸೇರ್ಕೊಂಡು ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಗೋ. ಇವಾಗ ಇದನ್ನ ನಾವು ವಾಶ್ ಮಾಡಬೇಕು. ವಾಶ್ ಮಾಡಾಯಿತು. ಇವಾಗ ಇವನ್ನ ಎಸ್ತಾನೆ. ನಾವು ಏನೇನು ತಗೊಂಡಿದ್ದೀವಿ ಅಂದರೆ ಇಲ್ಲಿ 2 ಈರುಳ್ಳಿ, 1 ಚಮಚು, ಇದು ಹಸಿರು ಮೆಣಸಿನ್ಕಾಯಿ, ಕೊರಿಯಾಂಡರ್ ಲೀವ್ಸ್ ತೊಗೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಬೆಳ್ಳುಳ್ಳಿ ಬೇಕಂತ ಗೈಸ್. ಬೆಳ್ಳುಳ್ಳಿಯ ಇದು ನಾಟಿ ಬೆಳ್ಳುಳ್ಳಿ ಗೈಸ್. ಅದು ನಿಮ್ಗೆ ಹಾಕ್ಬಿಟ್ಟು ಹಿಂಗಿಡಬೇಕು, ಇಲ್ಲ ನಮ್ಮಮ್ಮ ಬೈಯುತ್ತೆ. ಇವಾಗ ನಾವು ಮೊಟ್ಟೆ ಬೇಯಕ್ಕೆ ಇಡ್ತಾ ಇದ್ದೇವೆ ಗೈಸ್. ಈ ಕಡೆ ನನ್ನ ತಮ್ಮ ಎಲ್ಲ ಎಸ್ತಾ ಇದ್ದಾನೆ. ಹಿಯರ್ ಈಸ್. ಅವನು ಕೆಳಗೆ ಕೂತ್ಕೊಂಡೇ ಮಾಡೋದಂತೆ, ಅದಕ್ಕೆ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀವಿ. ಸೊ ನಾವಿವಾಗ ಎಗ್ನ ಬಾಯ್ಲಿಗೆ ಇಡೋಣ. ಲೆಟ್ಸ್ ಗೋ. ಸೊ ಇವಾಗ ವಾಟರ್ ಫಾರ್ ಬಾಯ್ಲಿಂಗಿಗೆ ವಾಟರ್ ಹಾಕ್ತಾ ಇದ್ದೀವಿ. ಸೊ ಈ ಪಾತ್ರೆಯಲ್ಲಿ ಇವಾಗ ಎಷ್ಟು ಮೊಟ್ಟೆ ನಿನಗೆ ಎಷ್ಟು ಬೇಕು? 2, ನಾನಿಗೊಂದು, ನಮ್ಮ ಅಮ್ಮನಿಗೊಂದು. ನಮ್ಮ ಅಪ್ಪ ಇವತ್ತು ಔಟಿಂಗ್ ಹೋಗಿದ್ದಾರೆ ಗೈಸ್, ಹೊರಗಡೆ ಹೋಗಿದ್ದಾರೆ. ಸೊ ಹಾಗಾಗಿ ನಮ್ಮ ಅಪ್ಪನಿಗೆ ಇವತ್ತು ಊಟ ಇಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ. ಸೊ ದಟ್ಸ್ ವೈ. ಸೊ ತುಂಬ ಸೋ ಅಂತ ಅನ್ಕೊತಾ ಇದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ 4 ಮೊಟ್ಟೆ ಹಾಕ್ತಾಯಿದ್ದೀನಿ. 2 ನನ್ನ ತಮ್ಮನಿಗೆ, 1 ನನಗೆ. ಇದಕ್ಕೆ ಸ್ವಲ್ಪ ನಾನೇನು ಮಾಡ್ತೀನಪ್ಪ ಅಂದರೆ ಆನಿಯನಿಂದ ಈರುಳ್ಳಿದು ಸಿಪ್ಪೆ ಹಾಕ್ತೀನಿ. ಈರುಳ್ಳಿದು ಸಿಪ್ಪೆ ಹಾಕಿದರೆ ತುಂಬ ಬೇಗ ಬಾಯ್ಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಸಿಪ್ಪೆ ಹಾಕ್ತೀನಿ. ಈ ಥರ ಹಾಕ್ಬಿಟ್ಟು ಬಾಯ್ಲ್ ಮಾಡೋಣ. ಗೈಸ್, ನಾಳೆ ನಾವು ಅನ್ಗೇರಿ ಕಟ್ಟೆಗೆ ಹೋಗ್ತಾ ಇದ್ದೀವಿ, ತುಂಬ ಫೇಮಸ್ ಇರುವಂತಹ ದೇವಸ್ಥಾನಕ್ಕೆ. ಸೊ ಅದಕ್ಕೆ ನಮ್ಮಮ್ಮ ಫುಲ್ ಗಜ್ಜಿ ಅಂತಿದ್ದಾರೆ. ಅವ್ರ ಕಡೆ ಗಮನ ಕೊಡಬೇಡಿ, ನಮ್ಮ ಕಡೆ ಗಮನ ಕೊಡಿ. ನಾವಿವತ್ತು ಅಕ್ಕ ತಮ್ಮ ಸೇರ್ಕೊಂಡು ಎಗ್ ರೈಸ್ ರೆಸಿಪಿ ಮಾಡ್ತಾ ಇದ್ದೀವಿ. ತುಂಬ ದಿನ ಆದಮೇಲೆ ಒಟ್ಟು ಹುಡ್ಕೊಂಡು ಒಂದಾಗಿ ಮ್ಯಾಗಿ ಗೈಸ್, ನಾವು ಮ್ಯಾಗಿ ಮಾಡ್ತೀವಿ, ಚಿತ್ರಾನ್ನ ಮಾಡ್ತೀವಿ, ಬ್ರೆಡ್ ಟೋಸ್ಟ್ ಮಾಡ್ತೀವಿ, ಎಗ್ ರೈಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಪ್ಲೇಟ್ ಬೇಕಾ? ನನಗೊಂದು ಪ್ಲೇಟ್ ಹಾಕ್ತೀವಿ. ಬಾಯ್ಲಿಗೆ ಇಟ್ಟಿದ್ದೀವಿ, ಸ್ವಲ್ಪ ಸಣ್ಣಕ್ಕೆ ಮಾಡೋಣ. ಅದು ಚೆನ್ನಾಗಿ ಒಂದು 10 ನಿಮಿಷ ಎಲ್ಲ ಅದು ಬಾಯ್ಲ್ ಆಗೋ ತನಕ ಬಾಯ್ಲ್ ಮಾಡಬೇಕು. ನಮ್ಮ ಮನೇಲಿ ಆ್ಯಕ್ಚುಲಿ ಚಾಪರ್ ಇದೆ, ಬಟ್ ಅದನ್ನು ಯಾರೂ ಯೂಸ್ ಮಾಡಲ್ಲ ಗೈಸ್, ಯಾಕಂತ ಗೊತ್ತಿಲ್ಲ. ಬಟ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಚಾಪರೇ ಯೂಸ್ ಮಾಡೋದು. 4 ಸ್ಲೈಸ್ ಈರುಳ್ಳಿ ಹೆಚ್ಚಿಬಿಡ್ತೀನಿ, ಫುಲ್ ಚಿಕ್ಕದಾಗಿ ಸ್ಲೈಸ್ ಆಗಿಬಿಡುತ್ತದು, ಆ ಥರ ಮಾಡ್ತೀನಿ. ಮೇ ಬಿ ನಮ್ಮ ಪಾತ್ರೆ ತೊಳೆದಿಕ್ಕಿದ್ದಾರೆ. ಸೊ ನನಗೆ ಸ್ಟಿಪ್ ಟಾಪಾಗಿ ಸ್ನಾನ ಮಾಡ್ಕೊಂಡು ಈರುಳ್ಳಿ ಹೆಚ್ಚಕ್ಕೆ ಬಂದಿದ್ದಾನೆ. ಅರ್ಧ ಟೊಮೆಟೊ ತೊಗೊಂಡಿದ್ದಾನೆ. ಈರುಳ್ಳಿ ಖಾರಕ್ಕೆ ಅಳ್ತಿದ್ದಾನು. ನಾನು ಹೇಳ್ದೆ ಗೈಸ್ ಅಂಗಡಿಯಿಂದ ತರಿಸು ಅಂತ. ಇಲ್ಲ, ನಾನೇ ಮಾಡ್ತೀನಿ, ನಾನು ಸೈಕ ಮಾಡ್ತೀನಿ, ನಾನು ಫುಲ್ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ. ಅದಕ್ಕೆ ಮಾಡು ಅಂತ ಬಿಟ್ಬಿಟ್ಟಿದ್ದೀವಿ. ನಮ್ಮದೇನೂ ಎಲ್ಲ ಕೆಲಸ, ಓನ್ಲಿ ಮೊಟ್ಟೆ ಬೇಯಿಸೋದು. ಅನ್ನಕ್ಕೆ ಅಮ್ಮ ಇಟ್ಟಿದ್ದಾರೆ, ಆಲ್ರೆಡಿ ಅನ್ನ ಆಗಿದೆ. ಎಗ್ರಿ ನನ್ನ ತಮ್ಮನಿಗೆ ಬಿಟ್ಟಿದ್ದು. ಟೊಮೊಟೊ ಹೆಚ್ಚಕ್ಕೆ ಬರಲ್ಲ ಅಂತೆ, ಹೆಚ್ಚಕ್ಕೆ ಬರಲ್ಲ. ಹೆಂಗೆ ಎಗ್ ರೈಸ್ ಮಾಡ್ತಾ ನೋಡ್ಬೇಕು. ಚಾಕು ಗೈಸ್, ಅದೇನೋ ಹೇಳ್ತಾರಲ್ಲ, ಕುಣಿಲಾರ್ದನು ಅದೇನೋ ಡೊಂಕು ಅಂತ, ಹಾಗೆ ಆ ಕೇಸ್. ತಲೆ ಕೆಡ್ಸ್ಕೊಬಿಟ್ಟು ಹೆಂಗೋ ಒಂದು ಬೇಯಿಸಿದ ಮೇಲೆ ಎಗ್ ರೈಸ್ ಹಾಗೆ ಆಗುತ್ತೆ. ನಾವು ಅದನ್ನು ತಿಂದಿವಿ ಬಿಕಾಸ್ ನಮಗೆ ತುಂಬ ಹೊಟ್ಟೆ ಹಸ್ದುಬಿಟ್ಟಿದೆ. ಅದಕ್ಕೆ ನಾನ್ ಸ್ಟಾಪಾಗಿ ಮಾತಾಡೋಕ್ಕೆ ತುಂಬ ಎನರ್ಜಿ ಇಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಮಾತಾಡ್ತೀವಿ. ಬೆಳ್ಳುಳ್ಳಿ ಸುರಿಬೇಕಂತೆ, ಬೆಳ್ಳುಳ್ಳಿ ಸುರಿಯೋಣ ಬನ್ನಿ. ಗುಂಡೆ ಗೈಸ್, ನನ್ನ ತಮ್ಮನ ಫೋನ್ ನೋಡಿ ಗೈಸ್. ಶಂಭೋ ಶಂಕರ ತಕ್ಕೊಳ, ಹಿಂಗನ್ನ ಲಾಕ್ ತೆಗಿ, ಹಿಂಗೆ ಟಕ್ಕನ್ಸ್ ಹೇಳ್ತೀನಿ ನೋಡಿ ಗೈಸ್. ಇವನು ವಾಲ್ ಪೇಪರ್ ನೋಡಿ ಗೈಸ್. ಮಾಮ ಸೊಸೆ ಮುದ್ದು ಗೈಸ್. ಇವಳು ಇನ್ನೂ 5 ತಿಂಗಳಿದ್ದಾಗೆ ಇವಳು ನಾಮಕರಣದ ಹೆಸರನ್ನ ಇವನು ಎಲ್ಲೋಯ್ತು. ಇಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿದ್ದಾನೆ, ಗೊತ್ತಾಗ್ತಾ ಇಲ್ಲ, ಕರ್ರೋಗಿದ್ದಾನಲ್ಲ, ಅದಕ್ಕೆ ಆಮೇಲೆ ತೋರಿಸ್ತೀನಿ.
ನಾನು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ನನ್ನ ತಮ್ಮ ಇವನ್ನೆಲ್ಲ ಹೆಚ್ಚಿಬಿಟ್ಟು ನಾವು ಸಿಗ್ತೀವಿ ಎಗ್ ರೈಸ್ ಮಾಡಬೇಕಾದ್ರೆ ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಕೊಟ್ಟಿದ್ದಾನೆ, ಇದನ್ನು ನಾವು ಗ್ರೈಂಡರಿಗೆ ಹಾಕ್ಬೇಕಂತೆ. ಏನೋ ಡಿಫ್ರೆಂಟಾಗಿ ಮಾಡ್ತಿದ್ದಾನೆ. ಸೊ ಗ್ರೈಂಡರಿಗೆ ಹಾಕೋಣ. ವಾಟ್ರ್ ಹಾಕಿ ಇವಾಗ ಗರ್ರು ಅನ್ಸೋಣ, ಗರ್ರು ಅಂತ ಬನ್ನಿ. ನುಣ್ಣಗೆ ಮಾಡಿದ್ದೀನಿ, ತಗೋ. ಇದೆಯಾ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ. ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿದ್ದಾನೆ. ಇವಾಗ ಅವನು ಅದನ್ನು ನೀಟಾಗಿ ಫ್ರೈ ಮಾಡ್ತಾ ಇದ್ದಾನೆ. ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ ಬೇಕು. ಮೆಣಸಿನ್ಕಾಯಿ ಪುಡಿ ಅಂತೀನಿ, ಖಾರ ಪುಡಿ. ಇಂಗ್ಲೀಷಲ್ಲಿ ಹೇಳು, ಇಂಗ್ಲೀಷಲ್ಲಿ. ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಾಂಡರ್ ಪೌಡರ್, ಚಿಕನ್ ಮಸಾಲ ಹುಡುಕ್ಬೇಕು. ಸೊ ನಮ್ಮಮ್ಮ ಕಾಣೋ ಥರ ಇಲ್ಲೇ ಇಟ್ಟಿದ್ದಾರೆ. ಖಾರದ ಪುಡಿ ಹೊಸ್ದಾಗಿ ಹಾಕ್ಸಿದ್ದಾರೆ. ಅಲ್ಲಿದೆ. ಇದು ನಮ್ಮಪ್ಪ ನನಗೆ ತಿನ್ನಕ್ಕಂತ ತಂದಿದ್ದು ಗೋಡಂಬಿ ದಾಕ್ಸಿ. ಆ್ಯಂಡ್ ದಿಸ್ ಇಸ್ ಕೊರಿಯಾಂಡರ್ ಪೌಡರ್, ಚೆಕ್ ದಿಸ್. ಆ್ಯಂಡ್ ಇದು ಸಾಂಬಾರ್ ಪೌಡರ್, ಕಾಲಿಗೆ ಒಂಚೂರಿದೆ. ಓಕೆ, ದೆನ್ ಅಲ್ಲಿ ಕೊರಿಯಾಂಡರ್ ಲೀವ್ ಬಟ್ಟೆ ಒಣಗಾಕಿಟ್ಟಿದ್ದಾರೆ, ಅದರಲ್ಲಿ ಒಂದು ಸ್ಪೂನ್ ತಗೋಬೇಕು. ನೆಕ್ಸ್ಟು ಚಿಕನ್ ಮಸಾಲ. ನಮ್ಮಮ್ಮ ಎಲ್ರಿಗೂ ರಿಮೈಂಡರ್ ಮಾಡ್ತಾ ಇದ್ದಾರೆ ಗೈಸ್, ಏನಂದರೆ ನಾಳೆ ಬೆಳಗ್ಗೆ ಬೇಗ ಬರಬೇಕು ಅಂತ. ಸೊ ಇದು ತೇಜು. ಆ್ಯಂಡ್ ದಿಸ್ ಇಸ್ ಏನೋ ಗೊತ್ತಿಲ್ಲ, ಇದು ಚಿಕನ್ ಮಸಾಲ. ನಾನು ಇದನ್ನು ತೊಗೊಳ್ತೀನಿ. ಮಾಡ್ಕೊಂಡಿರೋ ಪೇಸ್ಟ್ ಹಾಕಿ ಸ್ವಲ್ಪ ವಾಟರ್ ಹಾಕ್ತಾ ಇದ್ದಾನೆ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ವಾಟರ್ ಹಾಕ್ತೀನಿ. ಯಾಕೆ ಅಷ್ಟೊಂದು ಹಾಕ್ತಿದ್ಯಾ ನೀರು? ಹಾಕಲ್ಲ, ಅದು ಎಣ್ಣೆ ಹಾಕೋ. ಎಣ್ಣೆ ಹಾಕಿದ್ರೆ ಚಿಲ್ಲಿ ಪೌಡ್ರ್, ರೆಡ್ ಚಿಲ್ಲಿ ಪೌಡರ್ ಸಾಕಾ? ನೀಟಾಗಿ ಮುಚ್ಚು. ಈ ಪೇಪರ್ ಮುಚ್ತಾನೆ. ನೀಟಾಗಿ ಮುಚ್ಚಬೇಕು. ಇದನ್ನು ಯಾವ ಪ್ಲೇಸಲ್ಲಿ ಇದೆಯೋ ಆ ಪ್ಲೇಸಿಗೆ ಇಡಬೇಕಿಲ್ಲ ಅಂದರೆ ನಮ್ಮಮ್ಮ ಬೈತಾರೆ. ಇದು ಬೇಡವಾ ಮಸಾಲ? ಸಾಂಬಾರು ಪುಡಿ ಬೇಡ ಅಂತಾರೆ ನನಗೆ. ಸೊ ಸಾಂಬಾರು ಪುಡಿ ಬೇಡ, ಹಿಂಗಿಟ್ಟಿದ್ದು ಹಿಂಗೆ ಇಟ್ಬಿಡ್ತೀನಿ ನಾನು. ಹಾಂ, ನೆಕ್ಸ್ಟು ಚಿಕನ್ ಮಸಾಲ ಹಾಕಿದ್ದಾನೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ, ಅದು ಹಾಕಿದ್ದಾನೆ. ಇಲ್ಲಿ ಎಗ್ ಬಾಯ್ಲ್ ಆಗ್ತಾಯಿದೆ. 100 ಡಿಗ್ರಿ ಸೆಲ್ಸಿಯಸ್ ಆಗಿದೆ ಇದು, ಆವಾಗೆ ಬಾಯ್ಲ್ ಆಗೋದು. ಹಂಗೆ ಅಂದೆ ನೋಡು, ನಾನು ಉಪ್ಪೇ ಹಾಕಿಲ್ಲ ಇನ್ನು. ಕೇಸ್ ಅವನು ಉಪ್ಪು ಹಾಕಿಲ್ಲ. ನಾನು ಸುಮ್ಮನೆ ಇದ್ದೆ, ಆಗ್ತಾನೆ ಇಲ್ಲ ನೋಡೋಣ ಅಂತ. ಎಸ್ ನೋಡ್ರಿ, ನಮ್ಮಮ್ಮ ಎಲ್ಲ ಪಿಂಗಣಿದು ಮಾಡ್ಕೊಂಡಿದ್ದಾರೆ. ಇದು ಫಾರ್ ಉಪ್ಪು, ಇದು ಫಾರ್ ಹುಣಸೆ, ಆ್ಯಂಡ್ ದಿಸ್ ಇಸ್ ಫಾರ್ ಬೆಲ್ಲ ಆ್ಯಂಡ್ ಟೀ ಪುಡಿ, ಆ್ಯಂಡ್ ದಿಸ್ ಇಸ್ ಅವರ್ ಉಪ್ಪಿನಕಾಯಿ, ದಿಸ್ ಇಸ್ ಅವರ್ ಉಪ್ಪು ಎಲ್ಲ ಇಟ್ಕೊಂಡಿದ್ದಾರೆ. ಸರಿ, ಏನೋ ಒಂದು ಗೊತ್ತಿಲ್ಲ, ಫುಲ್ ಬೆವ್ತಾಗ್ಬಿಟ್ಟಿದ್ದೀನಿ ನಾನಂತೂ. ಒಂದು ಅಡುಗೆ ನೋಡ್ಬಿಟ್ಟು ಹೋಪ್ ಗಾಡ್ ಗ್ರೇಸ್ ಚೆನ್ನಾಗಿ ಮಾಡಿರ್ತಾನೆ ಅಂತ ಹೇಳ್ತೀವಿ. ಹೆಂಗಿತ್ತು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ನಾವು ಡೈರೆಕ್ಟ್ ಅವನ ಥರ ಅವ್ನ ಡೈಲಾಗ್ ಅವನಿಗೆ ವಾಪಸ್. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ಟುಮಾರೋ, ಬಿಕಾಸ್ ಮೊನ್ನೆ ಇನ್ನೂ ಊರಿಂದ ಬಂದೆ, ಅಜ್ಜಿ ಊರಿಂದ ಎಲ್ಲರ ಜೊತೆ ಇದ್ದು. ಅಗೇನ್ ವಿ ಆರ್ ಗೋಯಿಂಗ್ ಟು ಒನ್ ಡೇ ಪಿಕ್ನಿಕ್ ಥರನೂ ಹೌದು, ಹಾಗೆ ಅಲ್ಲಿ ದೇವಸ್ಥಾನದಲ್ಲಿ ಅರ್ಕೆ ಇರೋದು ಹೌದು. ಸೊ ಎರಡು ಮಿಸ್ ಆಗಿ ಮರ್ಜಾಗಿ ವಿ ಆಲ್ ಆರ್ ಗೋಯಿಂಗ್ ದೇರ್. ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದಾನೆ, ಟೇಸ್ಟ್ ನೋಡೋಣ ಬನ್ನಿ. ಆರಿಸಿ ಇದ್ದಾನೆ ಅಮ್ಮ. ಚೆನ್ನಾಗಿದೆ, ಕರೆಕ್ಟ್ ಇದೆ ಎಲ್ಲ. ಏನು ಎಗ್ ರೈಸ್ ಥರ ಇದೆ. ಇದು ಹುಣಸೆ ಹುಳಿ ಯಾಕೆ? ದೇರ್ ಇಸ್ ಎ ಟಂಬರ್ ಮಾಡ್ಕೊಡೋ ಎಲ್ಲ ನಾನೇ ಮಾಡ್ರೆ. ಓಕೆ ಗೈಸ್, ಹುಣಸೆ ಹುಳಿ ಮಾಡ್ಕೊಡ್ಬೇಕಂತ ಮಾಡ್ಕೊಡ್ತೀನಿ ತಡಿ. ಇಲ್ಲೇ ರೀ ನನ್ನ ಜೊತೆನೆ ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀನಿ ನಾನು. ಎಲ್ಲೂ ಕೂಡ ಸ್ಟಾಪ್ ಮಾಡಲ್ಲ, ಕಂಟಿನ್ಯೂ ಆಗಿ ವ್ಲಾಗ್ ಮಾಡ್ತೀನಿ ನಾನು. ಇಷ್ಟು ತಗೊಂಡಿದ್ದೀನಿ.
ಇದನ್ನು ಈ ಥರ ವಾಟ್ರ್ ಹಾಕ್ತೀನಿ. ಫಸ್ಟು ಆ ವಾಟ್ರಿಂದ ಫಸ್ಟು ವಾಶ್ ಮಾಡಬೇಕು. ಈ ಹುಣಸೆಹಣ್ಣನ್ನು ಯಾವಾಗಲೂ ಫಸ್ಟು ಈ ಕೂದಲು ತಲೆ ಸ್ನಾನ ಮಾಡ್ಕೊಂಬಂದು ಫಸ್ಟು ಯಾವಾಗಲೂ ಅಷ್ಟೇ ಹುಣಸೆಹಣ್ಣನ್ನು ವಾಶ್ ಮಾಡಬೇಕು ಫಸ್ಟ್ ಟೈಮ್. ದೆನ್ ಆಫ್ಟರ್ ಯು ಹ್ಯಾವ್ ಟು ಸ್ಕ್ವೀಸ್ ಇಟ್. ಹಾಂ ಜಾಸ್ತಿ ಹಾಕೋದು ಅದು ಉಚ್ಚಿಕಿಲ್ಲ ಕೊಚ್ಚಿಕಿಲ್ಲ. ಹುಣಸೆಹಣ್ಣು ನೀರಾಗ್ಬಿಟ್ಟು ನೀರೇ ಬೇಕಿತ್ತ ಈ ಸಣ್ಣ ಹೊಡ್ತಾಗೆ. ಗೈಸ್ ನಮ್ಮಮ್ಮ ಹೇಳಿದ್ದಾರೆ, ಹೇಳ್ತೀನಿ ತಡೀರಿ. ಮೊಟ್ಟೆನ ಫ್ರಿಜ್ಜಲ್ಲಿಟ್ಟು ಮೊಟ್ಟೆ ಜಾಸ್ತಿ ಈ ಹೊಡ್ತಾನು ಬೆಳ್ಳಿ ಆಡ್ತಾನೆ ಒಂದು ಬೆಳ್ಳ ಎಲ್ಲನೂ ಎಲ್ಲಾದ್ರೂ ಜಗದಲ್ಲಿ ಸೇರಿಸ್ಬೇಕು. ಇಲ್ಲಾಂದರೆ ನಮ್ಮಮ್ಮ ಮಕ್ಕಳು ಈ ಥರ ಗೈಸ್ ಯಾರು ಚಪಾತಿ ಮಾಡ್ತೀರಂತ ಬಂದರು. ನೆನ್ಸಿಟ್ಟು ಕೂಡಲೇ ಬರ್ತಾರೆ. ನಮ್ಮ ಅಮ್ಮನಷ್ಟು ರೌಡಿ ಮೇ ಬಿ ಇಡೀ ಕರ್ನಾಟಕದಲ್ಲೇ ಯಾರೂ ಇಲ್ಲ ಅಂಥ ರೌಡಿ ನಮ್ಮ ಮನೇಲಿ. ಖಾರ ಪುಡಿ ಚೆಲ್ಲೆಲ್ಲ ಅಮ್ಮ ಬರ್ತಾರೆ. ಹೆಂಗೈತ್ರಿ ಹಬ್ಬನೇ ನೀವು? ಸ್ವಲ್ಪ ಉಳಿದಿತ್ತು ಖಾರ ಪುಡಿ, ಮತ್ತೇನು ಡಬ್ಬಕ್ಕಾಗೋದು ಅಂತ ಚೆಲ್ಲಿದೆ. ಆ್ಯಕ್ಚುಲಿ ಅದು ಎಂಜಲಾಗಿದೆ. ಎಂಜಲ್ ಅಂದರೆ ಮುಟ್ಟಿದೆ. ಸೊ ನಾಳೆಗೆ ಅದನ್ನು ಬರೋದು ಈ ಥರ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡೋಣ ಬನ್ನಿ. ಎಲ್ಲ ಚಪಾತಿ ಇದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕಸ ಬಿಡಿಸ್ಬೇಕು. ಶರತ್ ನನ್ನ ತಮ್ಮ, ಇನ್ನೊಬ್ಬ ತಮ್ಮನ ಹೆಸರು ಭರತ್, ಶರತ್, ಇವನ ಹೆಸರು ಭರತ್. ಇಬ್ಬರು ಹೆಸರು ಥ ಇಂದ ಎಂಡ್ ಆಗ್ಬೇಕಂತ ಹೇಳಿ ಇಪ್ಪು ನನ್ನ ಮಕ್ಕಳಿಗೆ ಇಬ್ರಿಗೂ ಸೇರಿಸ ಶರತ್ ಭರತ್ ಅಂತ ಹೆಸರಿಟ್ಟಿದ್ದಾರೆ. ಅದು ಏನಕ್ಕೆ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ. ಶರತ್ ಅಂದರೆ ಭರತು ಅಂತಂದರೆ, ಭರತ್ ಅಂದರೆ ಶರತ್ ಅಂತ. ಹಿಂಗಿದೆ ನಮ್ಮ ಸೆಟಪ್. ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ಅಪ್ಪ ನನಗಿನ್ನ ನಮ್ಮ ಅಮ್ಮನ ವಾಯ್ಸು ಅಂತ ಇದ್ದಾರೆ. ನನ್ನ ತಮ್ಮ ವಾಶ್ ಮಾಡ್ತಾರೆ. ಸರಿ, ನಾಳೆಗೆ ಚಾಕು ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಚಾಕುನ ತೊಳ್ಬಿಟ್ಟು ಚಾಕುನ ಅಲ್ಲಿ ಹಾಕ್ಬೇಕು. ಬಿಕಾಸ್ ನಾಳೆ ಆನಿಯನ್ ಮತ್ತು ಕುಕುಂಬರ್ ಹೆಚ್ಚಕ್ಕೆ ಅದೇ ಇಂಪಾರ್ಟೆಂಟ್. ಅದು ಸ್ವಲ್ಪ ನನ್ನ ತಮ್ಮನ ಥರ ಮಂಡಗೆ ಬಗ್ಗದಿಲ್ಲ, ಅದಕ್ಕೆ ಆ ಜಗನ ಅಂತ ಇದ್ದಾನೆ. ಬಟ್ ಇಟ್ಸ್ ದಟ್ ಸಾಕು, ಇದು ವೇಸ್ಟಾ. ನಮ್ಮಮ್ಮ ನಾವು ಊರಿಂದ ಬಂದರೆ ಹಿಂಗೆ ನೋಡ್ರಿ, ನಮಗೆ ಅಡುಗೆ ಮಾಡೋಕೆ ಹಚ್ಚಿ ನಮ್ಮಮ್ಮ ಆರಾಮಾಗಿರುತ್ತೆ. ನಮ್ಮಮ್ಮ ಈ ವಿಡಿಯೋ ನೋಡುತ್ತಂತ ಗೊತ್ತು. ಆ್ಯಡ್ಸ್ ಅಪ್ ಟು ಯು. ಅವ್ನು ಏನು ಮಾಡ್ತಿದ್ದಾನಂತ ತೋರಿಸ್ತಾ ಇಲ್ಲ ಅಲ್ಲ, ತೋರಿಸ್ತೀನಿ ಸರಿ. ಅವನು ಇವಾಗ ಮೊಟ್ಟೆ ಬಿಡಿಸ್ಕೊಂಡ, ಮೊಟ್ಟೆ ಇಲ್ಲಿತ್ತು, ಮೊಟ್ಟೆ ಬಿಡಿಸ್ಕೊಂಡ, ಅದನ್ನು ನೈಫಲ್ಲಿ ಹೆಚ್ಚಿ ಈ ಥರ ಹಾಕ್ತಾಯಿದ್ದಾನೆ. ಟೋ ಕೆಟ್ಟೋಗಿಲ್ಲಪ್ಪ. ಅದು ನೋಡಿ ಗೈಸ್, ಇದು ಹ್ಯಾಂಡಿಕ್ಯಾಪ್ಟ್ ಅನ್ಸುತ್ತೆ, ಅದಕ್ಕೆ ಚೆನ್ನಾಗಿ ಬಂದಿಲ್ಲ. ವಾವ್, ಡಿಲಿಷಿಯಸ್. ನನ್ನ ತಮ್ಮನಿಗೆ ಫುಲ್ ಹೊಟ್ಟೆ ಹಸ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ಬಿಟ್ಟಿದೆ. ಪಾಪ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ ಮಗು. ಅದಕ್ಕೆ ಕೇಳ್ದ, ನಾವು ಮಾಡಲ್ಲ ಅಂದ್ವಿ, ತಗೊಂಬ ಅಂದ್ವಿ, ತರಲಿಲ್ಲ. ಅವನೇ ಮಾಡ್ತಿದ್ದಾನೆ, ನಮ್ಮಿಬ್ರಿಗೂ ಶೇರ್ ಮಾಡ್ತಿದ್ದಾನೆ. ಹೇಳಿ ನಿಮ್ಮ ಮನಸ್ಸಿಗೆ, ಹೇಳಿ ಹೆಂಗಿದೆ ಎಗ್ ರೈಸ್ ಅಂತ. ಚೆನ್ನಾಗಿದೆ ಅನಿಸ್ತಿದ್ಯಾ ಭರತ್? ಗೈಸ್, ಅವನು ಮೌನಾಚರಣೆ ಅಲ್ಲ, ಮೌನ ವ್ರತ ಮಾಡ್ತಿದ್ದಾನೆ. ದೇವ್ರಿಗೆ ಬೇಡ್ಕೊಂಡಿದ್ದಾನೆ ಅಡುಗೆ ಚೆನ್ನಾಗತ್ತ ಅಂತ, ಮಾತಾಡೋಲ್ಲ ಅಂತ.
ಗೊತ್ತಾಗ್ತಲ್ಲ. ನಿಮ್ಮ ಮನಸ್ಸಿಗೆ ಹೆಂಗೆ ಅನಿಸ್ತಾ ಇದೆ? ಅಡುಗೆ ಚೆನ್ನಾಗಿದೆ ಅಂತ ಅನಿಸ್ತಿದ್ಯಾ? ಇರ್ತಿತ್ತಾ? ಫುಲ್ ಸ್ವೆಟ್ಟ ಹೋಗಿದೆ ನನಗೆ ನನ್ನ ತಮ್ಮ ಪಾಪ. ಎಷ್ಟು ಉದ್ದ ಇದ್ದಾನೆ ನೋಡ್ರಿ, ಆನೆ. ನಿಮ್ಮ ಡಿ ಬಸ್ಸು ಹುಡ್ತಪ್ಪದ ದಿವಸ ಏನು ಮಾಡಿದ್ರಿ ಪಾರ್ಟಿ? ಗೈಸ್ ಕೈ ಕೊಡಲಿ ಗೈಸ್. ಇದಿದೆಯಲ್ಲ ಇವನು ಈ ಇನ್ಶಿಲ್ಲು 9ನೇ ಕ್ಲಾಸ್ ಇದ್ದಾಗ, 7ನೇ ಕ್ಲಾಸ್ ಇದ್ದಾಗ, ಸಾರಿ 7ನೇ ಕ್ಲಾಸ್ ಇದ್ದಾಗ ಇಲ್ಲಿ ಹೊನ್ನಾಳಿಲಿ ದುರ್ಗಮ್ಮನ ಜಾತ್ರೆ ಮಾಡ್ತಾರೆ ಆಯಿತಾ. ಅಲ್ಲಿ ಹಾಸ್ಕೊಂಬಂದಿದ್ದ 7ನೇ ಕ್ಲಾಸ್ ಇದ್ದಾಗ. ಕೆ ಅಂತ ಅಂದರೆ ನಾನು ಅನ್ಕೊಂಬಿಟ್ರೆ ಕಾವ್ಯ ಅಲ್ಲ, ಬಟ್ ಎಲ್ಲರಿಗೂ ನಂಬಿಸಿದ್ದು ಕಾವ್ಯ ಅಂತ. ನಮ್ಮ ಅಕ್ಕನ ಹೆಸರು ಇನ್ಶಿಯಲ್ ಹಾಕ್ಕೊಂಡಿದ್ದೀನಿ ಅಂತ ಡವ್ ಮಾಡಿದ್ದ. ಬಟ್ ಆ್ಯಕ್ಚುಲಿ ಆ ಕೆ ಅಂದರೆ ಅವ್ನ ಡವ್ ಹೆಸರು, ಬಟ್ ಆ ಡವ್ ಇಲ್ಲ, ಹಾರ್ಕೊಂಡೋಗಿದೆ ಅಷ್ಟೇ. ಅವನಿಗದು ಸೀರಿಯಸ್ ಅನಿಸ್ಬೋದು, ಬಟ್ ನಮಗದು ಕಾಮಿಡಿ ಅಲ್ಲ, ನಮಗೂ ಸೀರಿಯಸ್ಸೇ ಪಾಪ. 100 ರೂಪಾಯಿ ಕೊಟ್ಟು ಹಾಕ್ಸಿದ್ನಂತೆ. ಬರೀ ಒಂದು ಇಂಚಲು ಗದ 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 ಉರಿಯುತ್ತಿದೆ, ಒಲೆ ಉರಿಯುತ್ತಿದೆ. ಇಫ್ ಇನ್ ಕೇಸ್ ಅವ್ರ ಹುಡುಗಿ ಯಾರು ಅಂತ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ತಮ್ಮನ ಕಾಂಟ್ಯಾಕ್ಟ್ ಮಾಡಿ. ಹೆಸರು ಫುಲ್ ನನಗೆ ಗೊತ್ತಿಲ್ಲ, ಬಟ್ ಆದರೆ ಅವಳು ನನ್ನ ಜೂನಿಯರ್, ಅದು ಮಾತ್ರ ನನಗೆ ಚೆನ್ನಾಗಿ ಗೊತ್ತು. ಯಸ್, ನನ್ನ ತಮ್ಮಂದು ಎಗ್ ರೈಸ್ ಆಯಿತು. ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ಅದು ಸ್ವಲ್ಪ ಖಾರ ಎಲ್ಲ ಸೆಟಲ್ ಆದಮೇಲೆ ಬಾರೋ ಹೇಳು, ಏನಾರು ಹೇಳು. ಹಾಯ್ ಗೈಸ್, ನಮ್ಮ ಅಕ್ಕನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಮಾಡ್ರಿ ಅಂತ ಬಿಡ್ರಿ. ಅಲ್ಲ, ಎಗ್ ರೈಸ್ ಟೇಸ್ಟ್ ನೋಡ್ರಿ ಅಂತ ಹೇಳು. ಎಗ್ ರೈಸ್ ಟೇಸ್ಟ್ ನೋಡ್ರಿ. ನಾನು ಮಾಡಿರೋದನ್ನು ಮೊನ್ನೆ ಒಂದು ಟೈಮ್ ಟ್ರೈ ಮಾಡ್ರಿ. ಓ ಶಬಾಷ್. ಇವತ್ತು ಹೆಂಗೈತೆ? ಸೂಪರ್ ಆಯ್ತಾ? ಏನು ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಲವ್ ಯು ಆಲ್. ನಿಮಗೆಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.